ಕುಂಭಮೇಳಕ್ಕೆ ಹೋಗಲಿಕ್ಕೆ ಭಾರತ ಸರ್ಕಾರದ ಕೇಂದ್ರ ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವರವರು ಮತ್ತು ರಾಜ್ಯ ಸಚಿವರಾದಂಥ ಸೋಮಣ್ಣವರ ಶಿಫಾರಸಿನ ಮೇರೆಗೆ ಇವತ್ತು ಇಂದ್ರಾಳಿಯ ರೈಲ್ವೆ ನಿಲ್ದಾಣದಲ್ಲಿ ಕುಂಭಮೇಳಕ್ಕೋಸ್ಕರ ಒಂದು ವಿಶೇಷವಾದ ರೈಲು ಹೊರಡ್ತಾ ಇದೆ. ಸಾವಿರಾರು ಜನ ಸೇರಿದ್ದಾರೆ. ಪರಮಪೂಜ್ಯ ಪೇಜಾವರ ಶ್ರೀಗಳು ಈ ರೈಲನ್ನು ಕುಂಭಮೇಳಕ್ಕೆ ಹೋಗುವಾಗ ಒಂದು ರೀತಿಯಲ್ಲಿ ಸಾಂಕೇತಿಕವಾದಂಥ ನಿಶಾನೆಯನ್ನು ತೋರಿಸಿ ಈ ರೈಲ್ವೆ ಪ್ರಯಾಣಕ್ಕೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಇವತ್ತು ಸ್ಪೆಷಲ್ ಟ್ರೈನ್ ಬಿಟ್ಟಿದ್ದಾರೆ ಉಡುಪಿ ಟು ಪ್ರಯಾಗ್ರಾಜ್ ಅಂತ. ನಾವೆಲ್ಲ ಹೋಗ್ತಾ ಇದ್ದೀವಿ, ಈ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಸರ್ಕಾರ ಈ ಥರ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಿಂದ 144 ವರ್ಷದ ನಂತರ ಬಂದಿರೋ ಈ ಕುಂಭಮೇಳಕ್ಕೆ ನಾವೆಲ್ಲ ಹೋಗ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಸ್ಪೆಷಲ್ ಟ್ರೈನ್ ಬಿಟ್ಟ ಮೇಲೆ ಶಿವಮೊಗ್ಗದಿಂದನೂ ಬಿಟ್ಟಿದ್ದಾರೆ. ಇರಲಿ, ಏನು ಇದಿಲ್ಲ, ಸಂತೋಷ. ಇಲ್ಲಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ. ತುಂಬ ತುಂಬ ಧನ್ಯವಾದಗಳು ಸರ್ಕಾರಕ್ಕೆ ಮತ್ತು ರೈಲ್ವೆ ಇಲಾಖೆಗೆ. ಕುಂಭಮೇಳಕ್ಕೆ ಹೋಗ್ಬೇಕಂತ ನಮಗೆ ತುಂಬ ಆಸೆ ಇತ್ತು. ಅದು ಸಾಮಾನ್ಯ ನಮ್ಮಂಥವ್ರು ಫ್ಲೈಟಲ್ಲಾಗಲಿ ಇನ್ನು ಈ ಥರ ಸ್ಪೆಷಲ್ ಇದರಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಕೇಂದ್ರ ಗೌರ್ಮೆಂಟು, ಕೇಂದ್ರ ಮಿನಿಸ್ಟ್ರು ಹಾಗೂ ನಮ್ಮ ಶ್ರೀನಿವಾಸ್ ಪೂಜಾರವರು, ಕಾಗೇರವರು, ನಮ್ಮ MP ಗಳಾದ ಇವರು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮಂಥ ಸಾಮಾನ್ಯರು ಒಂದು ದರ್ಶನ ಪಡೆಯಲಿಕ್ಕೆ ಅವಕಾಶ ಸಿಕ್ಕಿತ್ತು. ಗಾಯಕಿ, ಸುಗಮ ಸಂಗೀತ ಗಾಯಕಿ. ಗಂಗೆ ಅಂದರೆ ಶ್ರೀಮನ್ನಾರಾಯಣನ ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗೆ, ಉಗುರಿನಿಂದ ಬಂದಂತೆ. ಗಂಗೆಯನ್ನು ಮುಟ್ಟಿದಾಗೆ ಆಯಿತು, ಶ್ರೀಮನ್ನಾರಾಯಣನ ಪಾದ ಸಹ ಮುಟ್ಟಿದಾಗೆ ಆಯಿತು. ಅದು ಹೇಳಲಿಕ್ಕೆ ಆಗೋದು. ಈಗ ಸಂಜೆ ಭಜನೆಯಲ್ಲೇ ಉಂಟು, ದೇವರ ನಾಮಸ್ಮರಣೆಯಲ್ಲಿ ಹೊರಡಬೇಕಂತ ಇದ್ದೇವೆ. ಮತ್ತು ನೀರು, ಊಟ ಎಲ್ಲ ಇವತ್ತಿನದ್ದೆಲ್ಲ ತಗೊಂಡೋಗಿದ್ದೇವೆ. ಅದು ಖುಷಿಗೆ ಹೇಳಲಿಕ್ಕೆ ಇದಿಲ್ಲ, ಏನೋ ಒಂದು ಸ್ವರ್ಗ ಸಲ್ಲ, ವೈಕುಂಠಕ್ಕೆ ಹೋದಷ್ಟು ಖುಷಿ. ಕುಂಭಮೇಳಕ್ಕೆ ಹೋಗಲಿಕ್ಕೆ ಭಾರತ ಸರ್ಕಾರದ ಕೇಂದ್ರ ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವರವರು ಮತ್ತು ರಾಜ್ಯ ಸಚಿವರಾದಂಥ ಸೋಮಣ್ಣವರ ಶಿಫಾರಸಿನ ಮೇರೆಗೆ ಇವತ್ತು ಇಂದ್ರಾಳಿಯ ರೈಲ್ವೆ ನಿಲ್ದಾಣದಲ್ಲಿ ಕುಂಭಮೇಳಕ್ಕೋಸ್ಕರ ಒಂದು ವಿಶೇಷವಾದ ರೈಲು ಹೊರಡ್ತಾ ಇದೆ. ಸಾವಿರಾರು ಜನ ಸೇರಿದ್ದಾರೆ. ಪರಮಪೂಜ್ಯ ಪೇಜಾವರ ಶ್ರೀಗಳು ಈ ರೈಲನ್ನು ಕುಂಭಮೇಳಕ್ಕೆ ಹೋಗುವಾಗ ಒಂದು ರೀತಿಯಲ್ಲಿ ಸಾಂಕೇತಿಕವಾದಂಥ ನಿಶಾನೆಯನ್ನು ತೋರಿಸಿ ಈ ರೈಲ್ವೆ ಪ್ರಯಾಣಕ್ಕೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಇವತ್ತು ಸ್ಪೆಷಲ್ ಟ್ರೈನ್ ಬಿಟ್ಟಿದ್ದಾರೆ ಉಡುಪಿ ಟು ಪ್ರಯಾಗ್ರಾಜ್ ಅಂತ. ನಾವೆಲ್ಲ ಹೋಗ್ತಾ ಇದ್ದೀವಿ, ಈ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಸರ್ಕಾರ ಈ ಥರ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಿಂದ 144 ವರ್ಷದ ನಂತರ ಬಂದಿರೋ ಈ ಕುಂಭಮೇಳಕ್ಕೆ ನಾವೆಲ್ಲ ಹೋಗ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಸ್ಪೆಷಲ್ ಟ್ರೈನ್ ಬಿಟ್ಟ ಮೇಲೆ ಶಿವಮೊಗ್ಗದಿಂದನೂ ಬಿಟ್ಟಿದ್ದಾರೆ. ಇರಲಿ, ಏನು ಇದಿಲ್ಲ, ಸಂತೋಷ. ಇಲ್ಲಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ. ತುಂಬ ತುಂಬ ಧನ್ಯವಾದಗಳು ಸರ್ಕಾರಕ್ಕೆ ಮತ್ತು ರೈಲ್ವೆ ಇಲಾಖೆಗೆ. ಕುಂಭಮೇಳಕ್ಕೆ ಹೋಗ್ಬೇಕಂತ ನಮಗೆ ತುಂಬ ಆಸೆ ಇತ್ತು. ಅದು ಸಾಮಾನ್ಯ ನಮ್ಮಂಥವ್ರು ಫ್ಲೈಟಲ್ಲಾಗಲಿ ಇನ್ನು ಈ ಥರ ಸ್ಪೆಷಲ್ ಇದರಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಕೇಂದ್ರ ಗೌರ್ಮೆಂಟು, ಕೇಂದ್ರ ಮಿನಿಸ್ಟ್ರು ಹಾಗೂ ನಮ್ಮ ಶ್ರೀನಿವಾಸ್ ಪೂಜಾರವರು, ಕಾಗೇರವರು, ನಮ್ಮ MP ಗಳಾದ ಇವರು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮಂಥ ಸಾಮಾನ್ಯರು ಒಂದು ದರ್ಶನ ಪಡೆಯಲಿಕ್ಕೆ ಅವಕಾಶ ಸಿಕ್ಕಿತ್ತು. ಗಾಯಕಿ, ಸುಗಮ ಸಂಗೀತ ಗಾಯಕಿ. ಗಂಗೆ ಅಂದರೆ ಶ್ರೀಮನ್ನಾರಾಯಣನ ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗೆ, ಉಗುರಿನಿಂದ ಬಂದಂತೆ. ಗಂಗೆಯನ್ನು ಮುಟ್ಟಿದಾಗೆ ಆಯಿತು, ಶ್ರೀಮನ್ನಾರಾಯಣನ ಪಾದ ಸಹ ಮುಟ್ಟಿದಾಗೆ ಆಯಿತು. ಅದು ಹೇಳಲಿಕ್ಕೆ ಆಗೋದು. ಈಗ ಸಂಜೆ ಭಜನೆಯಲ್ಲೇ ಉಂಟು, ದೇವರ ನಾಮಸ್ಮರಣೆಯಲ್ಲಿ ಹೊರಡಬೇಕಂತ ಇದ್ದೇವೆ. ಮತ್ತು ನೀರು, ಊಟ ಎಲ್ಲ ಇವತ್ತಿನದ್ದೆಲ್ಲ ತಗೊಂಡೋಗಿದ್ದೇವೆ. ಅದು ಖುಷಿಗೆ ಹೇಳಲಿಕ್ಕೆ ಇದಿಲ್ಲ, ಏನೋ ಒಂದು ಸ್ವರ್ಗ ಸಲ್ಲ, ವೈಕುಂಠಕ್ಕೆ ಹೋದಷ್ಟು ಖುಷಿ.